ಕಣ್ಣೀರೇಕೆ ಚಪ್ಪಳೆ ಹೊಡಿರಪ್ಪ ಬಿಸಿ ಬಿಸಿ ರೇಕೆ ಹಾಡುವುದೆಲ್ಲ ಹಾಯಾಗಿ ನಮಸ್ಕಾರ ನನ್ನ ಅಭಿಮಾನಿ ದೇವತೆಗಳಿಗೆ ಕನ್ನಡ ಕೂಟದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಷ್ಟೊಂದು ಜನ ಕನ್ನಡಿಗರು ವಿದೇಶದಲ್ಲಿ ಒಂದೇ ಕಡೆ ಇಷ್ಟೊಂದು ಜನ ಸೇರಿರೋದು ನೋಡಿದ್ರೆ ನನಗೊತ್ತು ಹರಿ ಆನಂದ ಆಗ್ತಾ ಇದೆ. ಬಹಳ ಸಂತೋಷ ಬಹಳ ಸಂತೋಷ. ಚಪ್ಪಳಿ ಹೊಡಿರಪ್ಪ. ಯಾಕ್ರಪ್ಪ ಸೈಲೆಂಟ್ ಆಗಿ ಕೂತಿದ್ದೀರಾ? ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು. ಅಪ್ಪ ಅಂತೂ ಇಂತೂ ಕೊನೆಗೆ ಒಬ್ಬ ಬಕ್ರ ಸಿಕ್ಬಿಟ್ಟಿದ್ದಾನೆ. ಹಿಂಗಾರು ಮಾಡಿ ಇವನಾದ್ರೂ ಮದ್ವೆ ಆಗ್ಬೇಕಪ್ಪ. ಹಾಯ್ ರಾಜ್, ಹೇಗಿದ್ದೀರಾ? ಓ ಪಾರ್ವತಿ ಪಾರ್ವತಿ ಬಂದ್ಯಾವ ಬಾಬಾ. ಇವರೆಲ್ಲ ನಿನಗೋಸ್ಕರನೇ ಕಾಯ್ತಾ ಇದ್ರು. ಏ ರಾಜ್, ನಾವು ಈಗಲೇ ದೇವಸ್ಥಾನಕ್ಕೆ ಹೋಗೋಣ ರಾಜ್. ಹಾರ ಬದಲಾಯಿಸಲ್ವಾ? ಮದ್ವೆ ಆಗೋಣ ಬನ್ನಿಪ್ಪ. ಏ ಅವಳಿ, ಇಲ್ಲಿ ಕೂತಿರೋ ಇಷ್ಟೊಂದು ಬುದ್ಧಿವಂತ ಹುಡುಗಿರನ್ನ ಬಿಟ್ಬಿಟ್ಟು ಹೋಗಿ ನಿನ್ನ ಮದುವೆ ಹಾಕಿದ? ಆಗದು 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 ಎಂದು ಕೈ ಕಟ್ಟಿ ಕುಳಿತರೆ, ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಅಯ್ಯೋ ಶಿವನೇ, ಇದೊಳ್ಳೆ ಬಜಾರಿ ಸಮಾಸ ಆಗೋಯ್ತಲ್ಲಪ್ಪ. ನೋಡಮ್ಮ ಪಾರ್ವತಿ, ನಿನ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆ ಭಗವಂತ ನಿನ್ ತಲೆಯಲ್ಲಿ ಬುದ್ಧಿ ಅನ್ನೋದು ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ಉತ್ತರ ಹೇಳೋ ಸರಿಯಾಗಿ. ನೀನ್ ಸರಿಯಾಗಿ ಉತ್ತರ ಹೇಳಿದ್ರೆ ಗೋವಿಂದ ಗೋವಿಂದ ಅನ್ಕೊಂಡು ಇವತ್ತೇ ಗಂಟ ಕೊಡ್ತೀನಿ ನಿನ್ಗೆ. ಅಯ್ಯೋ, ಏನಿವಾಗ ಕಾನ್ಮನೆಗ ಪಾರ್ವತಿಗ ಪತಿ ಆಡ್ಬೇಕು ಅಂತಿದ್ದೀರಾ? ಆಗ್ಬೋದು. 3 ಗಂಟೆಗೋಸ್ಕರ ಏನ್ ಬೇಕಾದ್ರೆ ಮಾಡ್ಕೊತಿದ್ದ. ಏನ್ರಪ್ಪ ಪ್ರಶ್ನೆ ಕೇಳ? ಎಲ್ಲಿ ಜನರೆಲ್ಲ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಹೇಳ್ರಪ್ಪ. ಆಗ್ಲಿ ಆಗ್ಲಿ ಆಗ್ಲಿ. ನಮ್ಮ ಗಣೇಶ ಇದಲ್ಲ, ಗಣೇಶನ ನೋಡಿ ನಕ್ಕಿದ ಮಹಾನ್ ವ್ಯಕ್ತಿ ಯಾರು? ಓ ರಾಜ್, ಈಗಲೇ ಹಾರ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನಂಗೇನೋ ಉತ್ತರ ಗೊತ್ತು. ಗಣೇಶ್ ಜೊತೆ ಮುಂಗಾರು ಮಳೆಯಲ್ಲಿ ಮಾಡಿದ್ದು ನಮ್ ಪೂಜಾ ಗಾಂಧಿ ಅಲ್ವಾ? ಅವಳೇ ನಕ್ಕಿರ್ಬೇಕು. ಅಯ್ಯೋ ಮಕ್ಕೆ ಅಬ್ಬಾ, ಬದುಕ್ಬಿಟ್ಟೆ ನಾನು, ಬದುಕ್ಬಿಟ್ಟೆ. ನಂಗೆ ಗೊತ್ತಿತ್ತು ನೀನ್ ಹಿಂಗೆ ಏನಾದ್ರು ದೊಡ್ಡ ಉತ್ತರ ಕೊಡ್ತೀಯ ಅಂತ. ನಮ್ ಪುಟಾಣಿ ಮಕ್ಕಳು ಹೇಳ್ತಾ ಈ ಪ್ರಶ್ನೆಗೆ ಉತ್ತರನ ಬಾ. ಶೋಭಲತಾ ಮತ್ತೆ ಅವ್ರ ತಂದವರು ಇವಾಗ ಚೌತಿ ಚಂದ್ರಮ್ಮ ಕಾರ್ಯಕ್ರಮನ ನಡ್ಸ್ಕೊಡ್ತಾ ಇದ್ದಾರೆ. ಚಪ್ಪಾಳೆ ತಟ್ರಪ್ಪ, ನೋಡೋಣ ಬನ್ನಿ.